ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಿಡಿಗಳಿಂದ. ಅರ್ಧ ದಾರಿಯಲ್ಲಿದ್ದೇನೆ. ಗಂಟೆ ಕರೆಕ್ಟಾಗಿ ಸಂಜೆ 3 ಗಂಟೆ ಆಯಿತು. ಒಂದು ಲೈನ್ ಮಾಡಿ ಆಯಿತು. ಬೈಪಾಡಿ, ಬೆಳ್ಳಾಳು, ಮಾಚಾರು ಆ ಕಡೆ ಎಲ್ಲ ಹೋಗಿ ಈಗ ಕಾಜೂರು ಕಡೆ ಲೈನಿಗೆ ಹೋಗ್ತಾ ಇದ್ದೇನೆ. ಈಗ ಎಕ್ಸಾಕ್ಟಾಗಿ ನಿಡಿಗಳ ಹತ್ರ ಇದ್ದೇನೆ ನೋಡಿ. ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು. ವಸಂತನನ್ನು ಕಳಿಸಿದ್ದೇನೆ ಹಾಕಲಿಕ್ಕೆ. ಇವತ್ತು ನಾವು ಹಳೆ ಗಾಡಿ ತಗೊಂಡು ಬಂದದ್ದು. ಹೊಸ ಗಾಡಿ ಕಲ್ಲಡ್ಕ ಸೈಡ್ ಹೋಗಿದೆ. ವಸಂತನ ಬಿಲ್ಲು ತಗೊಂಡು ಬರಲಿ. ಒಂದು ಲೈನ್ ಆಯಿತು. ಒಂದು ಲೈನ್ ಆಗುವಾಗ 3 ಗಂಟೆ ಆಯಿತು. ಇನ್ನು ಈ ಲೈನ್ ಆಗುವಾಗ ಎಷ್ಟು ಗಂಟೆ ಆಗ್ತದೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ಬಿಲ್ಲು ತಗೊಂಡು ಆದಷ್ಟು ಬೇಗ ಹೊರಡುವ. ವಸಂತನ ಬಂದ ಮೇಲೆ ತೋರಿಸ್ತೇನೆ ಅವರನ್ನು ಕೂಡ. ಬಿಸಿಲು ಯಾವ ಥರ ಹೊಡಿತಾ ಉಂಟಂತ ಹೇಳಿದೆ ನೋಡಿ. ಅಂತೆ ಫುಲ್ಲು ಬಿಸಿಲು ಮಾರೆ. ಈ ಬಿಸಿಲಿಗೆ ನಾಲಗೆ ಒಣಗ್ತಾ ಉಂಟು. ನೀರು ಕೂಡ ಇಲ್ಲ ನೋಡಿ. ಇವತ್ತು ಒಂದೇ ಗುಪ್ಪಿ ನೀರು ತಂದದ್ದು. ಒಂದೇ ಗುಪ್ಪಿ ಅಂತ ಹೇಳಿದರೆ ಇನ್ನೊಂದು ಗುಪ್ಪಿ ನಮ್ಮ ಇನ್ನೊಂದು ಗಾಡಿಯಲ್ಲಿ ಇತ್ತು, ಅದು ಮರ್ತೋಯ್ತು. ಅದಕ್ಕೋಸ್ಕರ ಒಂದು ತಂದದ್ದು, ಅದು ಬೆಳಿಗ್ಗೆನೇ ಖಾಲಿಯಾಗಿದೆ. ನೀರು ತಗೊಳ್ಳುವ ಅಂತ ಹೇಳಿದರೆ ಎಲ್ಲಿ ಸಹ ನೀರಿಲ್ಲ. ನೋಡುವ, ಮುಂದೆ ಅಪ್ಡೇಟ್ ಕೊಡ್ತೇನೆ ಎಂತೆಲ್ಲ ಆಗ್ತದೆ ಅಂತೇಳಿ. ಮತ್ತು ವಸಂತಣ್ಣ ಬರಲಿ, ಅವರನ್ನು ಕೂಡ ತೋರಿಸ್ತೇನೆ ನೋಡಿ. ಈಗ ಒಂದು ಸ್ಪೆಷಲ್ ವ್ಯಕ್ತಿ ಬರ್ತಾರೆ ನೋಡಿ. ವಸಂತಣ್ಣ ಬಂದರು ಬಾವ ಬಂದರು. ಎಂಥದ್ದು, ಎಲ್ಲಿದ್ರಿ? ಬಾಲಾಜಿ ಇಲ್ಲಿ ಬಾಲಾಜಿ ಅಂಗಡಿ. ಮತ್ತೆ ನಮಸ್ಕಾರ ಅಂತ ಹೊಡಿಲಿಕ್ಕಿಲ್ವ ಇವರಿಗೆ? ಅಲ್ಲ, ಮಧ್ಯಾಹ್ನ ಆದರೂ ಸಹ ಸಂಜೆ ಆದರೂ ಸಹ ನಮಸ್ಕಾರ ಹೊಡಿಬೇಕೆ. ಮತ್ತೆ ಒಂದು ಲೈನ್ ಆಯ್ತಾ? ಹಾಂ, ಈಗ ಇನ್ನೊಂದು ಲೈನಿಗೆ ಹೋಗ್ತಾ ಇರೋದು. ಹಾಂ, ಮತ್ತೆ ಹೇಗಿದ್ದೀರಾ? ಚಂದ ಉಂಟಲ್ಲ ಮುಗುರೋಡಿ. ಹೌದಾ? ಅದೆಲ್ಲ ಸಂದಣ್ಣ, ಊಟ ಎಲ್ಲ ಆಯ್ತಾ? ಊಟ ಆಯ್ತು. ಎಂತ ಊಟ? ಎಂತ ಊಟದಲ್ಲಿ ಎಂತ ಇತ್ತು ಇವತ್ತು? ಮೊಟ್ಟೆ ಸಾರು, ಹಾಂ, ಒಂದು ಡಾಲ್, ಹಾಂ, ಮತ್ತೊಂದು ಕಬಾಬ್ ಪೀಸ್ ಅಷ್ಟೇ. ಈಗ ಲೈನಿಗೆ ಹೊರಡುವ. ಊಟ ಕರೆಕ್ಟ್ ಆಗಿತ್ತು. ಮತ್ತು ಈಗ ಇಲ್ಲಿಂದ ಹೊರಡುವ. ವಸಂತನ ಬಂದು ಹೇಳ್ತಾರೆ, ಮತ್ತು ಅವರಿಗೆ ಮಂಡಿಗೆ ಅಂತ ಹೋಗ್ತದೆ. ಈಗ ಇಲ್ಲಿಂದ ಫಸ್ಟಿಗೆ ಗಾಡಿ ಸೆಲ್ಫ್ ಹೊಡ್ಕೊಂಡು ಸೀದಾ ಹೋಗುವ. ಇದೆಂತ ಮಾರೆ, ಎಲ್ಲ ಆನ್ ಆಗ್ತುಂಟು. ಬನ್ನಿ ಹೋಗುವ. ಆದಷ್ಟು ಹಣ ಕೊಡಲಿಲ್ಲ. ಸ್ಕ್ಯಾನ್ ಮಾಡ್ತೀರಾ? ಫೋನ್ಪೇ ಮಾಡ್ತೀರಾ? ಗಾಡಿ ಉಂಟ ಇಂದ. ಇಲ್ಲಿಂದ ಸೀದಾ ಸೋಮನ್ ತಡ್ಕಕ್ಕೆ ಹೋಗಬೇಕು. ಬನ್ನಿ ಹೋಗುವ. ಈ ಮಠ ಮಧ್ಯಾಹ್ನ ಬಿಸಿಲಿಗೆ, ಈ ಥರದ ರೋಡು ಸಿಕ್ಕಿದರೆ ಯಾಕೋ ಒಂದು ನೆಮ್ಮದಿ ಆಗ್ತದೆ. ಯಾಕೆಂತ ಹೇಳಿ ಈ ಬಿಸಿಲಿಗೆ ಈ ಥರದೊಂದು ರೋಡ್ ಸಿಕ್ಕಿದರೆ ಖುಷಿ ಆಗ್ತದೆ. ಯಾಕೆ ಗೊತ್ತುಂಟಾ? ಆ ಕಡೆ ಈ ಕಡೆ ಎಲ್ಲ ಮರಗಳು, ದಟ್ಟವಾದ ಮರಗಳು, ಅದರ ನಡುವೆ ರೋಡು. ಎಂತ ಬಿಸಿಲು ಇಲ್ಲ, ಎಂಥದ್ದು ಇಲ್ಲ. ಬಿಸಿಲು ಉಂಟು, ಆದರೆ ಸಹ ತಣ್ಣಗೆ ಆಗ್ತದೆ ಆ ಮರಗಳ ಒಂದು ಗಾಳಿಯಿಂದ. ವಸಂತ ನನಗೆ ನಿದ್ರೆ ಬರ್ತಾ ಉಂಟು. ಎಂತ ನಿದ್ರೆ ಮಾಡೋದು? ನೀವು ಕೆಲಸಕ್ಕೆ ಬಂದದ್ದು, ನಿದ್ರೆ ಮಾಡಲಿಕ್ಕೆ ಇಲ್ಲ ಕೆಲಸದಲ್ಲಿ ಬಂದು. ಮತ್ತೆ ಈಗಲೇ ನಿದ್ರೆ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀರಿ? ನೀವು ನಿದ್ದೆ ಬರಿಸ್ತೇನೆ ಆಯ್ತಾ? ಈಗ ಅಲ್ಲಿ ಇಳಿಸ್ಲಿಕ್ಕೆ ಉಂಟು, ಆಗ ನಿದ್ದೆ ಬರ್ತದೆ, ಎಲ್ಲ ಓಡ್ತದೆ ನಿಮ್ಮ ನೀರು ನಿದ್ದೆ ಎಲ್ಲ. ಈಗ ಇಲ್ಲಿಂದ ಸೋಮನ್ ತಡ್ಕ ಒಂದು ಅರ್ಧ ಕಿಲೋಮೀಟರ್ ಏನೋ ಉಂಟು. ಅಲ್ಲಿಂದ ಒಂದು ಪೇಟೆಗೆ ಹಾಕಿ ಮತ್ತೆ ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಕಾಜೂರು ಕಡೆ ಹೋಗಬೇಕು. ಯಾವುದು? TTT ಅಲ್ಲ, ಅದು ಮಹಾವೀರದವರದ ಅಂತ ಮತ್ತೆ ಯಾರು? TTT ಕಂಪನಿ ಅವನದ್ದು. ಇವರು ಹಣ ಕೊಟ್ಟು ತಗೊಂಡದ್ದು ಅಷ್ಟೇ. ಕಿಟಕಿ ಅದು ಯಾರು ಕದಿಬಾರ್ದಂತ, ನಿಮ್ಮಂತ ಕದಿಮಾರು ಇರ್ತಾರಲ್ಲ, ಅದಕ್ಕೋಸ್ಕರ. ನೋಡಿ, ನಾವು ಕರೆಕ್ಟಾಗಿ ಈಗ ಸೋಮನ್ ತಡ್ಕ ರೀಚ್ ಆಗಿ ಆಯಿತು. ಇಲ್ಲಿ ಒಂದು 2 ಅಂಗಡಿ ಉಂಟು ಮಾರೆ. ಇಲ್ಲಿಂದ ಒಂದು 2 ಅಂಗಡಿಗೆ ಇಳಿಸಿ ಮತ್ತೆ ಸೀದಾ ಕಾಜೂರಿಗೆ ಹೋಗುವ. ಆರಾಮ್ಸೆ ಹೋಗುವ. ಯಾಕಂತೇಳಿದರೆ ಯಾವತ್ತು ಗಡಿಬಿಡಿ ಮಾಡಿ ಇವತ್ತೊಂದು ಆರಾಮ್ಸೆ ಆಗಿ ಒಂದು ಗಾಡಿ ಓಡಿಸುವಂತ ಮೆಲ್ಲಾನೆ ಹೋಗ್ತಾ ಇರೋದು. ಇಲ್ಲದಿದ್ರೆ ಯಾವತ್ತು ನೋಡಿದ್ರು ಗಡಿಬಿಡಿ. ಇಲ್ಲೊಂದು ನಿಶ್ಮಿತ ಅಂತ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕ್ಲಿಕ್ಕೆ ಉಂಟು. ವಸಂತಣ್ಣ, ಇಲ್ಲೊಂದು ಕಟ್ಟುಂಟಲ್ಲ, ಎಂತ ಇದು ಇದೊಂದು ಕಟ್ಟಾಗಿ
ಮತ್ತು ಬಿಲ್ ಕೊಡ್ತೇನೆ, ಅದನ್ನು ತಗೊಂಡು ಸೀದಾ ನಡೀರಿ. ತಗೊಳ್ಳಿ, ಹೋಗಿ ಹೋಗಿ. ಅಲ್ಲಿಗೊಂದು ಬೊಂಬೆರವ ಹಾಕ್ಲಿಕ್ಕೆ ಉಂಟಾಯ್ತಾ ಎದುರಿಗೆ ವಿಜೆಗೆ. ಬೊಂಬೆರವಲ್ಲ, ರಾಗಿ ಹಿಟ್ಟು ಒಂದು ಬ್ಯಾಗ್. ವಸಂತನ ಅಲ್ಲಿ ಹಾಕಿ ಅಮೌಂಟ್ ತರ್ತಾರೆ. ಅಮೌಂಟ್ ತಂದ ಮೇಲೆ ಇಲ್ಲಿಂದ ಸೀದಾ ಸೋಮನ್ ತಡ್ಕ ಬಿಟ್ಟು ಸೀದಾ ಕಾಜೂರು ಕಡೆ ಹೋಗೋದು. ಕಾಜೂರು ಕಡೆ ಹೋದರೆ ಸ್ವಲ್ಪ ತಂಪಿರ್ತದೆ. ಇಲ್ಲೆಲ್ಲ ಬಿಸಿಲು ನೋಡಿ, ಯಾವತ್ತೆಲ್ಲ ಬಿಸಿಲು ಹೊಡಿತಾ ಉಂಟು. ಈ ಬಿಸಿಲಿಗೆ ಒಂದು ಲೈನ್ ಮಾಡಲಿಕ್ಕೆ ಸಹ ಮನಸ್ಸು ಬರೋದಿಲ್ಲ ಮಾರೆ. ಒಂದೇದು ಮನಸ್ಸು ಬರೋದಿಲ್ಲ. ಮತ್ತೆಂತ ಆಗ್ತದೆ ಅಂತ ಹೇಳಿದರೆ ನಿದ್ರೆ ಬರ್ತದೆ, ಕಣ್ಣೂರಿರ್ತದೆ. ಈ ಥರ ಎಲ್ಲ ಆಗುವಾಗ ಬೇಡ, ಲೈನೇ ಬೇಡ, ರಜೆ ಮಾಡುವ ಅಂತ ಆಗ್ತದೆ. ಸೋಮನ್ ತಡ್ಕ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ನಾವು. ನಿನ್ನೆ ಲೈನಿಗೆ ಹೋದದ್ದು ಸ್ಟ್ರೈಟ್ ಹೋದರೆ ಸೀದಾ ಚಾರ್ಮಾಡಿಗೆ ಸೇರ್ತದೆ. ಆದರೆ ಇವತ್ತು ನಮಗೆ ಆ ಕಡೆ ಹೋಗಲಿಕ್ಕಿಲ್ಲ, ನಮಗೆ ಲೆಫ್ಟ್ ತಗೊಂಡು ಹೋಗಬೇಕು. ಹಾಗಾಗಿ ಲೆಫ್ಟ್ ತಗೊಂಡು ಹೋದರೆ ಸೀದಾ ಕಾಜೂರಿಗೆ ಸೇರ್ತದೆ. ಹಾಗಾಗಿ ಇಲ್ಲಿಂದ ಲೆಫ್ಟ್ ತಗೊಂಡು ಒಂದೇ ಸ್ಟ್ರೆಚ್ ಸೀದಾ ಕಾಜೂರಲ್ಲ, ಕುಕ್ಕಾವಿಗೆ ಹೋಗ್ಬೇಕಲ್ಲ. ಕುಕ್ಕಾವಲ್ಲಿ ತುಂಬ ಐಟಮ್ ಹಾಕ್ಲಿಕ್ಕೆ ಉಂಟು. ಆದಮೇಲೆ ಅಲ್ಲಿಂದ ಕಾಜೂರಿಗೆ ಹೋಗೋದು. ಈ ಕಾಜೂರು ರೋಡಲ್ಲಿ ಹೋಗ್ಲಿಕ್ಕೆ ಎಂಥದಾ ಒಂದು ಖುಷಿಯಾಗೋದು ಮಾರೆ. ಜಾಸ್ತಿ ಗಾಡಿಗಳಿಲ್ಲ, ಆ ಕಡೆ ಈ ಕಡೆ ಮರಗಳು, ತಂಪಾಗಿ ಗಾಳಿ ಹೊಡಿತಾ ಉಂಟು. ಹಾಗೆಯೇ ನಿದ್ರೆ ಸಹ ಬರ್ತದೆ. ಫ್ಯಾನ್ ಹಾಕಿದಾಗೆ ಆಗಿದೆ ನೋಡಿ. ನಾನೀಗ ಫ್ಯಾನ್ಸ್ ಹಾಕಲಿಲ್ಲ, ಇಲ್ಲಿ ನಮ್ಮ ಫ್ಯಾನ್ ಉಂಟಲ್ಲ, ಇಲ್ಲದಿದ್ದರೆ ಆ ಫ್ಯಾನ್ ಹಾಕ್ತೇನೆ. ಇಲ್ಲಿ ಫ್ಯಾನ್ ಹಾಕೋದಿಲ್ಲ, ಯಾಕಂತ ಹೇಳಿದರೆ ಆ ಕಡೆ ಈ ಕಡೆ ಮರ ಇರೋದ್ರಿಂದ ತಣ್ಣಗೆ ಗಾಳಿ ಹೊಡಿತಾ ಇರ್ತದೆ, ತುಂಬ ಸೆಕೆ ಸಹ ಆಗೋದಿಲ್ಲ. ಮತ್ತು ವಸಂತಣ್ಣ, ಇಲ್ಲದ್ರೆ ಎರಡೆರಡು ಗುಪ್ಪಿ ನೀರು ತರ್ತಾ ಇದ್ದೀರಲ್ಲ, ಇವತ್ತು ಯಾಕೆ ತರಲಿಲ್ಲ ಅದು ಹೇಳಿ. ಲೇಟ್ ಆಯ್ತು. ಇನ್ನೊಂದು ನಮ್ಮ ಆ ಗಾಡಿಯಲ್ಲಿ ಹೋಗಿದಲ್ಲ ಗುಪ್ಪಿ ಅಲ್ಲ, ಒಂದು ಮಾತ್ರ, ಇನ್ನೊಂದು ಅದರಲ್ಲಿ ಉಂಟು. ನೀರು ಸಹ ಇಲ್ಲ, ತುಂಬ ಬಾಯಾರಿಕೆ ಆಗ್ತಾ ಉಂಟು. ಯಾರ್ದಾದ್ರೂ ಮನೆ ಹತ್ರ ಹೋಗಿ ನೀರು ಕೇಳಬೇಕು. ಈ ರೋಡ್ ಸೈಡ್ ಅಂಗಡಿಯಿಂದೆಲ್ಲ ನೀರು ಕುಡಿಲಿಕ್ಕೆ ಬಾರ್ದು. ಈಗ ಒಂದು ಸ್ಟೇಟಸ್ ನೋಡಿದೆ ಮಾರೆ, ಯಾರ್ದು ಗೊತ್ತುಂಟಾ ಸ್ಟೇಟಸ್ ನೋಡಿದ್ದು? ನಿಮ್ಮ ಹೆಂಡತಿದ್ದು ಸ್ಟೇಟಸ್ ನೋಡಿದೆ ಈಗ ನಾನು, ಈಗ ವಾಟ್ಸಪ್ಪಲ್ಲಿ. ನೀವು ಅಲ್ಲಿ ಸೋಮನ್ ತಡ್ಕಕ್ಕೆ ಹಾಕ್ತಿದ್ರಲ್ಲ, ನೋಡಿದೆ ಮಾರೆ. ಅದರಲ್ಲಿ ಉಂಟು ಐಸ್ ಕ್ಯೂಬ್ ಹಾಕಿ ನೀರು ಕುಡಿತೀರಾ ಅದೆಲ್ಲ ಉಂಟು. ಎಂಥದ್ದು ಹಾಕಿದ್ರು ಅವರು, ನಾನು ನೋಡಿದೆ. ಐಸ್ ಕ್ಯೂಬ್ ಮತ್ತು ರೋಡ್ ಸೈಡ್ ಇದ್ದರೆ ನೀರೆಲ್ಲ ಕುಡಿದ್ರೆ ಧೂಳೆಲ್ಲ ಹೋಗಿ ಕಾಯಿಲೆ ಬರ್ತದೆ ಅಂತ, ಸ್ಲೋ ಪಾಯ್ಸನ್ ಅಂತ ಎಂತ ಹಾಕಿದ್ರು. ಮತ್ತು ನಮ್ಮದು ಮತ್ತೆ ಹಣೆ ಬರ ಇದೆ ಅಲ್ಲ, ಎಲ್ಲಿ ರೋಡ್ ಸೈಡಲ್ಲಿ ನೀರು ಸಿಗ್ತದೆ ಅಲ್ಲಿ ಕುಡಿಯುವುದಲ್ಲ ನಾವು. ಹಾಂ, ಅದೇ ಯಾವ ಹೋಟ್ಲು ಸಹ ಇಲ್ಲ. ಅದು ಅಲ್ಲದೆ ಗಂಜಿ ಊಟಕ್ಕೆ ಈಗ ಸೋಡಾ ಹುಡಿ ಹಾಕ್ತಾರೆ, ಗೊತ್ತುಂಟಾ? ಹಾಂ, ಕೆಲವರು ಹಾಕ್ತಾರೆ. ಇದು ನಮ್ಮ ಹಣೆ ಬರವೇ ಅಷ್ಟು. ನಾವು ಮನೆ ಅಡಿಗೆ ತಿನ್ನಲಿಕ್ಕೆ ಆಗುದಿಲ್ಲ. ಬೆಳಿಗ್ಗೆಯಿಂದ ಸಂಜೆ ರಾತ್ರಿ ತನಕ ದುಡಿಯೋದ್ರಿಂದ ಹೊರಗಡೆನೇ ಇರ್ತೇವೆ. ಚಹಾ ಕುಡಿಯೋದಾದ್ರೂ ಹೊರಗಡೆದು ಕುಡಿಬೇಕು. ಮತ್ತೆ ನಮ್ಮ ಮನೆಯಲ್ಲಿ ಈಗ ಕಬಾಬು ಎಂತಾದ್ರೆ ಮಾಡಿದೆ ಸ್ವಲ್ಪ ರುಚಿ ಕಮ್ಮಿ ಇರ್ತದೆ. ಹೋಟೆಲಿಗೆ ಹೋಗಿ ತಿಂದರೆ ರುಚಿ ಜಾಸ್ತಿ ಇರ್ತದೆ. ಯಾಕೆ? ಟೇಸ್ಟಿಂಗ್ ಪೌಡ್ರು. ಆ ಟೇಸ್ಟಿಂಗ್ ಪೌಡ್ರು ಎಲ್ಲ ಜನರನ್ನು ಕೂಡ ಸಾಯಿಸ್ತದೆ ಮಾರೆ. ಅದು ಭಯಂಕರ ಉಪದ್ರ. ಅದಕ್ಕೋಸ್ಕರ ಇಲ್ಲಿ ಕುಕ್ಕ ಒಂದು ಅಂಗಡಿ ಒಂದು ಉಂಟು, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಅವ್ರದ್ದು ಎಂಥದ ಅಂಗಡಿ ಸೋರ್ತದೆ ಅಂತೆ. ಅದಕ್ಕೋಸ್ಕರ ಸೋರೋದು ಈ ಮಳೆಯಲ್ಲಿ ಇಲ್ಲಿ ಮಳೆ ಉಂಟು ಈಗ ಹಾಗೆಲ್ಲ ಹೊಸತನ್ನ. ಅದು ಎಂಥದ್ದು ಅಲ್ಲಿ ಸ್ಟಾಕ್ ಜಾಸ್ತಿ ಆಗ್ತದೆ ಎಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರ ಮನೆ ಇಲ್ಲೇ ಉಂಟು, ಅಲ್ಲಿಗೆ ಐಟಮ್ ಇಳಿಸ್ಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ಇಳಿಸಿ ಮತ್ತು ಅಲ್ಲಿ ಬಿಲ್ಲು ತಗೊಳ್ಬೇಕು. ಒಂದು ಸಕ್ಕರೆ ಮತ್ತು ಉಪ್ಪು ಇಲ್ಲೇ ಇಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಆದಷ್ಟು ಬೇಗ ಬೇಗ ಖಾಲಿ ಮಾಡಿ ಹೋಗುವ. ಅಲ್ಲಿಂದ ಸೀದಾ ಬಂದು ಈಗ ಕಾಜೂರ್ ಹತ್ರ ಇದ್ದೇವೆ ನೋಡಿ. ಇದೇ ಕಾಜೂರು ದರ್ಗಾ ಇಲ್ಲಿ. ಮತ್ತು ಇದೆಲ್ಲ ಮಸೀದಿ, ಕಾಜೂರು ಮಸೀದಿ. ವಿ ಯಾವ ಥರ ಉಂಟು ನೋಡಿ ಅಲ್ಲಿ. ಈ ಕಡೆ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಇತ್ತು, ಹಾಗೆ ಐಟಮ್ ಎಲ್ಲ ಹಾಕಿ ಆಯಿತು. ಈಗ ಇಲ್ಲಿಂದ ಹೊರಡಬೇಕಷ್ಟೇ. ಕಾಜೂರು ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಈಗ ಮುಂದುಗಡೆ ಒಂದು ಲೈನ್ ಅವರಿಗೆ ಹಾಕ್ಲಿಕ್ಕೆ ಉಂಟು. ಎರಡು ಅಂಗಡಿ ಅಲ್ಲ, ಅದು 2 ಮನೆಯವರಿಗೆ ಹಾಕ್ಲಿಕ್ಕೆ ಉಂಟು. ಮನೆ ಅಂತ ಹೇಳಿದರೆ ಅವರು ಲೈನಿಗೆ ಹೋಗ್ತಾರೆ, ಅವರಿಗೆ ನಾವು ಕೊಡೋದು ಐಟಮ್. ಹಾಗೆ ಈ ಕಡೆ ಬಂದರೆ ಪ್ರಕೃತಿ ಸೌಂದರ್ಯ ಎಲ್ಲ ಚಂದ ಇರ್ತದೆ ನೋಡಲಿಕ್ಕೆ.
ವಸಂತಣ್ಣ ಫುಲ್ಲು ಟೈರ್ಡ್ ಆಗಿದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿ 50ರದ್ದು ತುಂಬ ಹೊರಲಿಕ್ಕಿತ್ತಲ್ಲ, ಅದಕ್ಕೋಸ್ಕರ 4-5 ಗೋಣಿತ್ತು. ಈಗ ನಾವು ನಿಜವಾಗಿ ಹೋಗಲಿಕ್ಕೆ ನಮ್ಮ ಬೆಳ್ತಂಗಡಿ ಸೈಡ್ ಹೋಗಲಿಕ್ಕೆ ಲೆಫ್ಟ್ ಸೈಡ್ ತಗೊಂಡು ಹೋಗ್ಬೇಕು ಇದೇ ರೋಡಿಂದ. ಆದರೆ ನಾವು ಮತ್ತೆ ಅಲ್ಲಿ ಒಂದು 2-3 ಐಟಮ್ ಹಾಕ್ಲಿಕ್ಕೆ ಇರೋದ್ರಿಂದ ತಿಡುಪೆ ಹೋಗುವ ರೋಡಲ್ಲಿ ಹೋಗಿ ಮತ್ತೆ ಇದೇ ರೋಡಲ್ಲಿ ರಿಟರ್ನ್ ಬರಬೇಕು. ಇಲ್ಲೆಲ್ಲ ಖಾಲಿ ಮಾಡಿ ಆದಷ್ಟು ಬೇಗ ಬೇಗ ಹೋಗುವ. ಯಾಕಂತ ಹೇಳಿದರೆ ಲೈನ್ ಆದಮೇಲೆ ಸ್ವಲ್ಪ ಐಟಮ್ ಎಲ್ಲ ತರಲಿಕ್ಕೆ ಉಂಟು. ಅದಕ್ಕೋಸ್ಕರ ಐಟಮ್ ತಂದಾದಮೇಲೆ ಕಂಪನಿಗೆ ಹೋಗೋದು. ಅದಕ್ಕೋಸ್ಕರ ಲೇಟ್ ಮಾಡೋದು ಬೇಡ. ಇಲ್ಲಿ 5 ಗಂಟೆ ಆಗ್ತಾ ಬಂತು. ಇನ್ನು ಇಲ್ಲಿಂದ ಒಂದು ಗಂಟೆದ್ದು 1 ಗಂಟೆ ಬೇಕು ಲೈನ್ ಮುಗಿಲಿಕ್ಕೆ, 1.5 ಗಂಟೆ. ಮತ್ತು ಐಟಮ್ ತರಬೇಕು. ಒಂದು 7 ಗಂಟೆ ಆಗ್ಬೋದು, ಎಂತಂತ ಗೊತ್ತಿಲ್ಲ. ಮತ್ತೆ ಅಪ್ಡೇಟ್ ಮಾಡ್ತೇನೆ ನಿಮಗೆ. ಇಲ್ಲಿ ಒಂದು ಇಳಿಸ್ಲಿಕ್ಕಿತ್ತು, ಅದಕ್ಕೋಸ್ಕರ ವಸಂತನ್ನು ಇಳಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಒಂದು ಮ್ಯಾಕ್ಸ್ ಪಿಕಪ್ ಅಂತ ಉಂಟಲ್ಲ, ಅದೇ ಅವ್ರ ಲೈನಿಗೆ ಹೋಗುವ ಗಾಡಿ. ಇಲ್ಲಿದೆ ಅಮೌಂಟ್ ಅಂತ ಯಾರಿಲ್ಲ ಇಲ್ಲಿ ಅಮೌಂಟ್ ತಗೊಳ್ಳಿಕ್ಕೆ. ಫಸ್ಟ್ ಆಫ್ ಆಲ್ ಎಂತ ಅಂತ ಗೊತ್ತಿಲ್ಲ. ಮ್ಯಾನೇಜರ್ ಹತ್ರ ಫೋನ್ ಮಾಡಿ ಕೇಳಿದೆ, ಇಟ್ಟು ಬರಲಿಕ್ಕೆ ಹೇಳಿದರು. ಅದಕ್ಕೋಸ್ಕರ ಇಟ್ಟು ಸೀದಾ ಇಲ್ಲಿಂದ ಹೊರಡಿದೆ. ಮತ್ತು ಇದೇ ದಾರಿಯಿಂದ ಸ್ವಲ್ಪ ಮೇಲೆ ದಿಡುಪೆ ರೋಡಲ್ಲಿ ಹೋಗಿ ಅಲ್ಲಿ 1-2 ಕಟ್ಟಾಕಿ ಮತ್ತೆ ಇದೇ ರೋಡಲ್ಲಿ ಬರಬೇಕು. ದಿಡುಪೆಗೆಲ್ಲ ಐಟಮ್ ಹಾಕಿ ಈಗ ಕಾಜೂರಿಂದ ಸೀದಾ ಉಜಿರೆಗೆ ಹೋಗುವ ರೋಡಲ್ಲಿ ಹೋಗ್ತಾ ಇದ್ದೇವೆ. ಇದು ಸ್ಟ್ರೈಟ್ ರೋಡ್ ಹೋದರೆ ಲಾಯ್ಲಾಗಿ ಸೇರ್ತದೆ. ಈಗ ನಮಗೆ ಒಂದು ಇಲ್ಲಿ 2 ಅಂಗಡಿ ಉಂಟು ಅಷ್ಟೇ. ಮತ್ತೆ ಅಲ್ಲಿಂದ ಸ್ವಲ್ಪ ಐಟಮ್ ತರಲಿಕ್ಕೆ ಉಂಟು. ಅದಕ್ಕೋಸ್ಕರ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇರೋದು. ಮತ್ತೆ ಲೈನಲ್ಲಿ ಇವತ್ತು ಜಾಸ್ತಿ ಅರ್ಜೆಂಟ್ ಮಾಡಲಿಲ್ಲ ಅಲ್ಲ, ನಾವು ಆರಾಮ್ಸೆ ಮಾಡಿದ್ದು ಲೈನ್. ಯಾವತ್ತು ನೋಡಿದ್ರು ಗಡಿಬಿಡಿ ಅಂತೇಳಿ ಮೈಕೈ ಎಲ್ಲ ನೋವಾಗಿ ಹೋಗ್ತದೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಆರಾಮಾಗಿ ಲೈನ್ ಮಾಡ್ತಾ ಇದ್ದೇವೆ. ಮತ್ತು ಲಾಸ್ಟ್ ಟೈಮ್ ನಮ್ಮ ಇದೇ ಜಾಗದಲ್ಲಿ ಗಾಡಿ ಹಾಳಾಗಿತ್ತು. ಇದೇ ಟರ್ನಲ್ಲಿ ಇಲ್ಲಿ ಸೇಮ್ ಇಲ್ಲಿ ಅಲ್ಲ, ಇಲ್ಲಿ ಗಾಡಿ ಹಾಳಾಗಿತ್ತು. ಅದಕ್ಕೋಸ್ಕರ ನಾವು ಅದು ವಿಡಿಯೋ ನೋಡಿದವ್ರು ನೋಡಿ ಹೋಗಿ ಚೆಕ್ ಮಾಡಿ ಸಿಗ್ತದೆ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿ ಚಹಾ ಎಲ್ಲ ಕುಡ್ದದ್ದು ನೆನಪುಂಟ? ಚಹಾ ಮತ್ತು ಎಂತ ಪರೋಟ ತಿಂದದ್ದ? ಒಳ್ಳೆ ಪರೋಟ ಎಲ್ಲ ತಿಂದು ಬಂದಿದ್ವಿ. ಈಗ ಇದು ಎಕ್ಸಾಕ್ಟಾಗಿ ಈಗ ಕಿಲ್ಲೂರಲ್ಲಿದ್ದೇವೆ. ಈ ಊರಿನ ಹೆಸರು ಕಿಲ್ಲೂರು ಅಂತೇಳಿ. ಕಿಲ್ಲೂರಿನವರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಈಗ ಇಲ್ಲಿಂದ ಸೀದಾ ನಮಗೆ ಹೋಗ್ಲಿಕ್ಕೆ ಇರೋದು ಎಲ್ಲಿಗೆ? ಇಲ್ಲಿ ಅಲ್ಲ, ಎದುರು ಇಲ್ಲಿ ಅಲ್ಲ ಅಂಗಡಿ ಇರೋದು ಇನ್ನೊಂದು. ಇಲ್ಲಿ ಚಹಾ ಕೊಡ್ತದೆ ನೋಡಿ. ಇದೇ ಹೋಟೆಲಲ್ಲಿ ಚಹಾ ಕೊಡ್ತದ್ದು. ಇಲ್ಲಿಂದ ತುಂಬ ದೂರ ಇಲ್ಲ. ಇಲ್ಲಿ ಒಂದು 100 ಮೀಟ್ರಲ್ಲಿ ಇನ್ನೊಂದು ಅಂಗಡಿ ಸಿಗ್ತದೆ, ಅಲ್ಲಿಗೆ ಇಳಿಸಬೇಕು. ಅಲ್ಲಿಗೆ ಇಳಿಸಿ ಮತ್ತೆ ಇನ್ನೊಂದು ಪಾಯಿಂಟ್ ಒಂದು 4-5 ಕಿಲೋಮೀಟ್ರ್ ಹೋದ್ಮೇಲೆ ಮತ್ತೊಂದು ಪಾಯಿಂಟ್ ಸಿಗ್ತದೆ, ಅಲ್ಲಿಗೆ ಇಳಿಸಬೇಕು. ಆದಮೇಲೆ ಸೀದಾ ಐಟಮ್ ತರಲಿಕ್ಕೆ ಹೋಗಬೇಕು ಅಷ್ಟೇ. ಇಲ್ಲಿ ನೋಡಿ, ಇಲ್ಲೊಂದು ಅಂಗಡಿ ಕಾಣ್ತಾ ಉಂಟಲ್ಲ, ಅಲ್ಲಿ ಜನ ಎಲ್ಲ ನಿಂತಿದ್ದಾರೆ. ಅಲ್ಲಿಗೆ ಇಳಿಸ್ಲಿಕ್ಕೆ ಇರೋದು. ಇಲ್ಲೊಂದು ಐಟಮ್ ಹಾಕಿ ಆದಷ್ಟು ಬೇಗ ಹೋಗುವ. ನಾವು ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲೊಂದು ನಮ್ಮದು ಲಾಸ್ಟ್ ಪಾಯಿಂಟ್ ಉಂಟು, ಅದೊಂದು ಅಂಗಡಿಗೆ ಇಳಿಸಿದರೆ ಮತ್ತೆ ಆಯಿತು, ನಮ್ಮದು ಲೈನ್ ಮುಗೀತದೆ. 6 ಗಂಟೆ ಆಗ್ತಾ ಬಂತು ಮಾರೆ, ತುಂಬ ಲೇಟ್ ಆಯಿತು. ಇಲ್ಲಿಗೊಂದು ಚಿಕ್ಕ ಕಟ್ಟು ಇಳಿಸ್ಲಿಕ್ಕೆ ಉಂಟು, ಅಲ್ಲಿ ಇಳಿಸಿ ಮತ್ತೆ ಸೀದಾ ಐಟಮ್ ತರಬೇಕು. ಅದಕ್ಕೋಸ್ಕರ ಇದೇ ಅಂಗಡಿಗೆ ಇಳಿಸ್ಲಿಕ್ಕೆ ಇರೋದು. ಆದಷ್ಟು ಬೇಗ ಇಳಿಸುವ ಬನ್ನಿ. ಲೈನೆಲ್ಲ ಮುಗಿಸ್ಕೊಂಡು ಮತ್ತೆ ಉಜಿರೆ ಕಡೆ ಹೋಗ್ತಾ ಇದ್ದೇವೆ. ಉಜಿರೆ ಪೇಟೆಗೆ ಹೋಗಬೇಕು. ಯಾಕಂತ ಹೇಳಿದರೆ ನಾವೊಂದು ಐಟಮ್ ಮಿಸ್ ಮಾಡಿ ಬಂದ್ವಿ. ಒಂದು ಐಟಮ್ ಕೊಡಲಿಕ್ಕೆ ಇತ್ತು ಒಂದು ಮನೆಗೆ. ನಾನಾಗ ಪಿಕಪ್ಪಲ್ಲಿ ಒಂದು ತೋರಿಸಿದೆ ಅಲ್ಲ, ಅಲ್ಲಿ ಕೊಡಲಿಕ್ಕೆ ಇತ್ತು, ಅಲ್ಲಿ ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಈಗ ಅಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿ ಕೊಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ಉಜಿರೆಗೆ ಹೋಗ್ತಾ ಇದ್ದೇವೆ. ಉಜಿರೆಯಲ್ಲಿ ಅದನ್ನು ಐಟಮಲ್ಲಿ ಇಟ್ಟು ಮತ್ತೆ ಕಂಪನಿಗೆ ಬರಬೇಕು. ನಮ್ಮ ಮ್ಯಾನೇಜರ್ ಹತ್ರ ಕೇಳಿದಾಗ ಹಾಗೆ ಹೇಳಿದರು. ಮತ್ತು ಎಂಥ ಆಪ್ಷನ್ ಇಲ್ಲ. ಮತ್ತು ಇಲ್ಲಿಂದ ಮತ್ತೆ ಅವರ ಇಲ್ಲಿಗೆ ಮನೆಗೆ ಹೋಗಲಿಕ್ಕೆ ತುಂಬ ಒಂದು 18-19 ಕಿಲೋಮೀಟ್ರ್ ಏನೋ ಉಂಟು. ಅದೆಲ್ಲ ಆಗುವ ಕೆಲಸ ಅಲ್ಲ. ಅದಕ್ಕೋಸ್ಕರ ಉಜಿರೆಗೆ ಹೋಗ್ಲಿಕ್ಕೆ ಇರೋದು ಕೇವಲ 2 ಕಿಲೋಮೀಟ್ರ್. ಇಲ್ಲೇ ಉಜಿರೆಯಲ್ಲಿ ಇಟ್ಟು ಹೋಗುವಂತ ಹೋಗ್ತಾ ಇದ್ದೇವೆ. ಅದೆಂತಂತ ಹೇಳಿದರೆ, ಈ ಮಂಡೆ ಬಿಸಿ ಇದ್ದರೆ ಎಲ್ಲ ಜವಾಬ್ದಾರಿಗಳು ನಮ್ಮ ಮೇಲೆ ಬಿದ್ದರೆ ಒಮ್ಮೊಮ್ಮೆ ಹಾಗೆ ಆಗ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನೋಡುವ, ಹೋಗುವ, ಆರಾಮ್ಸೆ ಹೋಗುವ. ಐಟಮನ್ನಲ್ಲಿ ಇಡುವ, ಅಲ್ಲಿಂದ ಇಟ್ಟು ಸೀದಾ ಕಂಪನಿಗೆ ಹೋಗುವ. ವಸಂತನ್ನ ಎಂಥ ವಸಂತನ್ನ ಇದು ಒಳ್ಳೆ ಕೆಲಸ ಮಾರೆ. ನಾನು ಕೇಳಿದ್ನಾ ನೀವು ಟೆನ್ಷನಲ್ಲಿ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಯ್ತು. ನೀವಾಗ ಹೇಳ್ತಿದ್ದೀರಾ ಮಾರೆ ಟೆನ್ಷನಲ್ಲಿ ಇಲ್ಲ ಅಂತ. ಗಾಳಿ ಉಂಟು ಮಾರೆ.
ಗಂಟೆ 7 ಆಗ್ತಾ ಬಂತು, ಸಂಜೆ 7 ಗಂಟೆ ಆಗಿದೆ, ಕತ್ತಲೆ ಕವಿದಿದೆ ನೋಡಿ. ಈಗ ಲೋಡ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಕಂಪನಿಗೆ. ಎಂತ ಮಾಡೋದು, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ಐಟಮ್ ಎಲ್ಲ ಬೇಕಿತ್ತು, ನಾಳೆ ಬೇರೆ ಶೋರೂಮ್ ಕಡೆ ಹೋಗ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಇಲ್ಲಿಂದ ಈಗ ಹೋಗುವ ಸೀದಾ ಕಂಪನಿ ಕಡೆಗೆ. ಆಲ್ರೆಡಿ ಲೇಟ್ ಆಗಿದೆ, ಇನ್ನು ಲೇಟ್ ಮಾಡೋದು ಬೇಡ. ತುಂಬ ಲೇಟ್ ಮಾಡಿದರೆ ಮತ್ತೆ ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಆರಾಮ್ಸೆ ಹೋಗುವ. ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಇವತ್ತು ಕಂಟೆಂಟ್ ಅಂತ ಇರಲಿಲ್ಲ, ಆದರೆ ಡೈಲಿ ಒಂದು ಕನ್ಸಿಸ್ಟೆನ್ಸಿ ಇರಲಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು. ಗುಡ್ ನೈಟ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.